ಐಐಟಿಯಲ್ಲಿ ಕಲಿತಂತವರೆಲ್ಲ ಅಲ್ಲಿ ಸನ್ಯಾಸಿಗಳಾಗಿದೆ. ಆಮೇಲೆ ನೀವು ಇಸ್ಕಾನ್ ಅಲ್ಲಿ ಹೋದಾಗ ಅಲ್ಲಿ ಅತ್ಯದ್ಭುತವಾಗಿ ನಿರರ್ಗಳವಾಗಿ ಇಂಗ್ಲಿಷ್ ಬೇರೆ ಬೇರೆ ಭಾಷೆ ಮಾತಾಡುವಂತ ನೋಡಿರ್ತೀರಿ. ಕೇಳಿದ್ರೆ ಡಾಕ್ಟರು, ಸಾಫ್ಟ್ವೇರ್ ಇಂಜಿನಿಯರು, ಅಲ್ಲಿದ್ದೆ ಇಲ್ಲಿದ್ದೆ 10 ಲಕ್ಷ ಸಂಬಳ ಹಿಂಗೆಲ್ಲ ಹೇಳ್ತಾರೆ. ಹರೇ ರಾಮ ಹರೇ ಕೃಷ್ಣ ಮೊದಲು ಇದನ್ನೆಲ್ಲ ತುಂಬಾ ಜನ ಹಿಂದೂ ಧರ್ಮದಲ್ಲಿ ವೆಲ್ ಎಜುಕೇಟೆಡ್ ಆಗಿದ್ದವರು ಸ್ವಲ್ಪ ಧರ್ಮದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ತೀವ್ರವಾದ ಆಸಕ್ತಿಯನ್ನು ಹೊಂದಿದಾಗ ಈ ತರ ದೇವಸ್ಥಾನಗಳು ಮತ್ತೊಂದು ತಮ್ಮ ಇಷ್ಟವಾದ ದೇವರ ಜೊತೆ ಕನೆಕ್ಟ್ ಹಾಕೊಂಡು ಸನ್ಯಾಸಿಗಳಾಗ್ತಾರೆ. ವೆಲ್ ಎಜುಕೇಟೆಡ್ಸ್ಗೆ ಧರ್ಮದ ಅಮಲು ತುಂಬಿದ್ರೆ ಏನಾಗುತ್ತೆ ಅಂತಂದ್ರೆ, ಭಾರತದ ಪ್ರಕಾರ ನಾವು ನೋಡಿದ್ದು ಭಾರತೀಯರು, ಹಿಂದೂಗಳು ಅವರು ಸನ್ಯಾಸಿಗಳಾಗ್ತಾರೆ. ಬಟ್ ಇವ್ರದೆಲ್ಲ ಸಮಸ್ಯೆ ಏನು? ಇವರೆಲ್ಲ ಎಜುಕೇಟೆಡ್ಗಳು ಧರ್ಮದ ಅಮಲನ್ನು ತುಂಬಿಕೊಂಡಿರೋ ಭಯೋತ್ಪಾದಕರು ಯಾಕಾಗ್ತಾರ್ರಿ? ಒಸಾಮಾ ಬಿನ್ ಲಾಡೆನ್ ಈತನ ಶವ ಎಲ್ಲಿದೆ ಅಂತೇಳಿ ಈಗಲೂ ಗೊತ್ತಾಗಲಿಲ್ಲ. ಸಿವಿಲ್ ಇಂಜಿನಿಯರ್ ಆತ ಅಫ್ಘಾನಿಸ್ತಾನದ ಕಾಡುಗಳಲ್ಲಿ ಓಡಾಡ್ತಿರ್ಬೇಕಾದ್ರೆ ಮೊಬೈಲ್ ಸಮೇತ ಬಳಸ್ತಾ ಇರಲಿಲ್ಲ, ಒಂದು ಲೋಹ ಬಳಸ್ತಾ ಇರಲಿಲ್ಲ. ಅಷ್ಟು ತಲೆ ಇತ್ತು ಅವನಿಗೆ. ಕಂಡುಹಿಡಿದು ಬಿಡ್ತಾರೆ ಅಂತ ಹೇಳಿ ಅಮೆರಿಕಾಗೆ 2 ವಿಮಾನ ನುಗ್ಗಿಸಿ ಟ್ವಿನ್ ಟವರ್ ಅನ್ನು ಬೀಳಿಸೋದ್ರ ಸೂತ್ರಧಾರ ಈತ ಸಿವಿಲ್ ಇಂಜಿನಿಯರ್. ತಲೆಯಲ್ಲಿ ಧರ್ಮ ಅಂದಕ್ಕೆ. ಹಫೀಜ್ ಸಯೀದ್ ಏನು ಗೊತ್ತಲ್ಲ, ಮುದುಕ 2 ಮಾಸ್ಟರ್ಸ್ ಡಿಗ್ರಿ, ಮತ್ತೊಬ್ಬ ಭಯೋತ್ಪಾದಕ ಮಸೂದ್ ಅಜರ್. ನನ್ನ ಬಗ್ಗೆ ಹೇಳ್ತೀನಿ, ಇವನ ತಲೆ ನಿಜವಾಗ್ಲೂ ಬೇಕಾಗಿರೋದು ಭಾರತಕ್ಕೆ. ಇವ ಸಿಕ್ಕಾಕೊಂಡಿರ್ತಾನ್ರೇ 96 ಅಲ್ಲಿ ಕಂದಹಾರ್ ವಿಮಾನ ಅಪಹರಣ ಮಾಡಿ ಬೇಡಿಕೆ ಇಟ್ಟು ಆ ಸಂದರ್ಭ ಇದೆ. ಬೇರೆ ಬೇರೆ ಕತೆ ಹೇಳ್ತೀನಿ ನಾನು. ಈತನನ್ನ ಬಿಡಬೇಕಾಗಿ ಬರುತ್ತೆ. ನಂತರ ಈತನೇ ಸೂತ್ರಧಾರ ಆಗ್ತಾನೆ. ಪಾರ್ಲಿಮೆಂಟ್ ಅಟ್ಯಾಕ್ನ ಸೂತ್ರಧಾರ ಆಗ್ತಾನೆ. ಸಾಫ್ಟ್ವೇರ್ ಇಂಜಿನಿಯರ್, ಭಯೋತ್ಪಾದಕ. ರಿಯಾಜ್ ಭಟ್ಕಲ್ ಕರ್ನಾಟಕದಿಂದ ಕೇಳಿರುವಂತದ್ದು, ಎಂಜಿನಿಯರ್. ಯಾಕೂಬ್ ಮೆಮೋನ್ ಚಾರ್ಟರ್ಡ್ ಅಕೌಂಟೆಂಟ್. ಅಫ್ಜಲ್ ಗುರು ಡಾಕ್ಟರ್ MBBS. ಖಾಲಿದ್ ಮೊಹಮ್ಮದ್ ಬ್ಯಾಚುಲರ್ ಇನ್ ಸೈನ್ಸ್ BSc. ಹೇಳಿ ಈಗ, ವೆಲ್ ಎಜುಕೇಟೆಡ್ಗಳು ಧರ್ಮಾಂಧತೆ ತುಂಬಿದ್ರೆ ಹಿಂಗಾಗ್ತದೆ. ಆದ್ರೆ ಭಾರತ ದೇಶದಲ್ಲಿ ವೆಲ್ ಎಜುಕೇಟೆಡ್ಸ್ ಧರ್ಮಾಂಧತೆ ತುಂಬಿದ್ರೆ, ಆಧ್ಯಾತ್ಮದ ಕಡೆ ಒಲವು ಹೋಗಿದ್ರೆ ಅವರು ಸನ್ಯಾಸಿಗಳಾಗ್ತಾರೆ. ಅದು ಈ ಮಣ್ಣಿನ ಅಸ್ಮಿತೆ, ವಿಶೇಷ ಗುಣ. ಇನ್ನು ತಾವರು ಐಐಟಿಯಲ್ಲಿ ಕಲಿತಂತವರೆಲ್ಲ ಅಲ್ಲಿ ಸನ್ಯಾಸಿಗಳಾಗಿದೆ. ಆಮೇಲೆ ನೀವು ಇಸ್ಕಾನ್ ಅಲ್ಲಿ ಹೋದಾಗ ಅಲ್ಲಿ ಅತ್ಯದ್ಭುತವಾಗಿ ನಿರರ್ಗಳವಾಗಿ ಇಂಗ್ಲಿಷ್ ಬೇರೆ ಬೇರೆ ಭಾಷೆ ಮಾತಾಡುವಂತ ನೋಡಿರ್ತೀರಿ. ಕೇಳಿದ್ರೆ ಡಾಕ್ಟರು, ಸಾಫ್ಟ್ವೇರ್ ಇಂಜಿನಿಯರು, ಅಲ್ಲಿದ್ದೆ ಇಲ್ಲಿದ್ದೆ 10 ಲಕ್ಷ ಸಂಬಳ ಹಿಂಗೆಲ್ಲ ಹೇಳ್ತಾರೆ. ಹರೇ ರಾಮ ಹರೇ ಕೃಷ್ಣ ಮೊದಲು ಇದನ್ನೆಲ್ಲ ತುಂಬಾ ಜನ ಹಿಂದೂ ಧರ್ಮದಲ್ಲಿ ವೆಲ್ ಎಜುಕೇಟೆಡ್ ಆಗಿದ್ದವರು ಸ್ವಲ್ಪ ಧರ್ಮದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ತೀವ್ರವಾದ ಆಸಕ್ತಿಯನ್ನು ಹೊಂದಿದಾಗ ಈ ತರ ದೇವಸ್ಥಾನಗಳು ಮತ್ತೊಂದು ತಮ್ಮ ಇಷ್ಟವಾದ ದೇವರ ಜೊತೆ ಕನೆಕ್ಟ್ ಹಾಕೊಂಡು ಸನ್ಯಾಸಿಗಳಾಗ್ತಾರೆ. ವೆಲ್ ಎಜುಕೇಟೆಡ್ಸ್ಗೆ ಧರ್ಮದ ಅಮಲು ತುಂಬಿದ್ರೆ ಏನಾಗುತ್ತೆ ಅಂತಂದ್ರೆ, ಭಾರತದ ಪ್ರಕಾರ ನಾವು ನೋಡಿದ್ದು ಭಾರತೀಯರು, ಹಿಂದೂಗಳು ಅವರು ಸನ್ಯಾಸಿಗಳಾಗ್ತಾರೆ. ಬಟ್ ಇವ್ರದೆಲ್ಲ ಸಮಸ್ಯೆ ಏನು? ಇವರೆಲ್ಲ ಎಜುಕೇಟೆಡ್ಗಳು ಧರ್ಮದ ಅಮಲನ್ನು ತುಂಬಿಕೊಂಡಿರೋ ಭಯೋತ್ಪಾದಕರು ಯಾಕಾಗ್ತಾರ್ರಿ? ಒಸಾಮಾ ಬಿನ್ ಲಾಡೆನ್ ಈತನ ಶವ ಎಲ್ಲಿದೆ ಅಂತೇಳಿ ಈಗಲೂ ಗೊತ್ತಾಗಲಿಲ್ಲ. ಸಿವಿಲ್ ಇಂಜಿನಿಯರ್ ಆತ ಅಫ್ಘಾನಿಸ್ತಾನದ ಕಾಡುಗಳಲ್ಲಿ ಓಡಾಡ್ತಿರ್ಬೇಕಾದ್ರೆ ಮೊಬೈಲ್ ಸಮೇತ ಬಳಸ್ತಾ ಇರಲಿಲ್ಲ, ಒಂದು ಲೋಹ ಬಳಸ್ತಾ ಇರಲಿಲ್ಲ. ಅಷ್ಟು ತಲೆ ಇತ್ತು ಅವನಿಗೆ. ಕಂಡುಹಿಡಿದು ಬಿಡ್ತಾರೆ ಅಂತ ಹೇಳಿ ಅಮೆರಿಕಾಗೆ 2 ವಿಮಾನ ನುಗ್ಗಿಸಿ ಟ್ವಿನ್ ಟವರ್ ಅನ್ನು ಬೀಳಿಸೋದ್ರ ಸೂತ್ರಧಾರ ಈತ ಸಿವಿಲ್ ಇಂಜಿನಿಯರ್. ತಲೆಯಲ್ಲಿ ಧರ್ಮ ಅಂದಕ್ಕೆ. ಹಫೀಜ್ ಸಯೀದ್ ಏನು ಗೊತ್ತಲ್ಲ, ಮುದುಕ 2 ಮಾಸ್ಟರ್ಸ್ ಡಿಗ್ರಿ, ಮತ್ತೊಬ್ಬ ಭಯೋತ್ಪಾದಕ ಮಸೂದ್ ಅಜರ್. ನನ್ನ ಬಗ್ಗೆ ಹೇಳ್ತೀನಿ, ಇವನ ತಲೆ ನಿಜವಾಗ್ಲೂ ಬೇಕಾಗಿರೋದು ಭಾರತಕ್ಕೆ. ಇವ ಸಿಕ್ಕಾಕೊಂಡಿರ್ತಾನ್ರೇ 96 ಅಲ್ಲಿ ಕಂದಹಾರ್ ವಿಮಾನ ಅಪಹರಣ ಮಾಡಿ ಬೇಡಿಕೆ ಇಟ್ಟು ಆ ಸಂದರ್ಭ ಇದೆ. ಬೇರೆ ಬೇರೆ ಕತೆ ಹೇಳ್ತೀನಿ ನಾನು. ಈತನನ್ನ ಬಿಡಬೇಕಾಗಿ ಬರುತ್ತೆ.
ನಂತರ ಈತನೇ ಸೂತ್ರಧಾರ ಆಗ್ತಾನೆ. ಪಾರ್ಲಿಮೆಂಟ್ ಅಟ್ಯಾಕ್ನ ಸೂತ್ರಧಾರ ಆಗ್ತಾನೆ. ಸಾಫ್ಟ್ವೇರ್ ಇಂಜಿನಿಯರ್, ಭಯೋತ್ಪಾದಕ. ರಿಯಾಜ್ ಭಟ್ಕಳ್ ಕರ್ನಾಟಕದಿಂದ ಕೇಳಿರುವಂತದ್ದು, ಎಂಜಿನಿಯರ್. ಯಾಕೂಬ್ ಮೆಮೋನ್, ಚಾರ್ಟರ್ಡ್ ಅಕೌಂಟೆಂಟ್. ಅಫ್ಜಲ್ ಗುರು, ಡಾಕ್ಟರ್, ಎಂಬಿಬಿಎಸ್. ಖಾಲಿದ್ ಮೊಹಮ್ಮದ್, ಬ್ಯಾಚುಲರ್ ಇನ್ ಸೈನ್ಸ್, BS. ಹೇಳಿ ಈಗ, ವೆಲ್ ಎಜುಕೇಟೆಡ್ಗಳು ಧರ್ಮಾಂಧತೆ ತುಂಬಿದ್ರೆ ಹಿಂಗಾಗ್ತದೆ. ಆದ್ರೆ ಭಾರತ ದೇಶದಲ್ಲಿ ವೆಲ್ ಎಜುಕೇಟೆಡ್ಸ್ ಧರ್ಮಾಂಧತೆ ತುಂಬಿದ್ರೆ, ಆಧ್ಯಾತ್ಮದ ಕಡೆ ಒಲವು ಹೋಗಿದ್ರೆ ಅವರು ಸನ್ಯಾಸಿಗಳಾಗ್ತಾರೆ. ಅದು ಈ ಮಣ್ಣಿನ ಅಸ್ಮಿತೆ, ವಿಶೇಷ ಗುಣ. ಇನ್ನು ತಾವರು IITಯಲ್ಲಿ ಕಲಿತಂತವರೆಲ್ಲ ಅಲ್ಲಿ ಸನ್ಯಾಸಿಗಳಾಗಿದೆ. ಆಮೇಲೆ ನೀವು ಇಸ್ಕಾನ್ ಅಲ್ಲಿ ಹೋದಾಗ ಅಲ್ಲಿ ಅತ್ಯದ್ಭುತವಾಗಿ ನಿರರ್ಗಳವಾಗಿ ಇಂಗ್ಲಿಷ್, ಬೇರೆ ಬೇರೆ ಭಾಷೆ ಮಾತಾಡುವಂತ ನೋಡಿರ್ತೀರಿ. ಕೇಳಿದ್ರೆ ಡಾಕ್ಟರು, ಸಾಫ್ಟ್ವೇರ್ ಇಂಜಿನಿಯರು, ಅಲ್ಲಿದ್ದೆ ಇಲ್ಲಿದ್ದೆ, 10 ಲಕ್ಷ ಸಂಬಳ, ಹಿಂಗೆಲ್ಲ ಹೇಳ್ತಾರೆ. ಹರೇ ರಾಮ ಹರೇ ಕೃಷ್ಣ ಮೊದಲು ಇದರಲ್ಲೆಲ್ಲ ತುಂಬಾ ಜನ ಹಿಂದೂ ಧರ್ಮದಲ್ಲಿ ವೆಲ್ ಎಜುಕೇಟೆಡ್ ಆಗಿದ್ದವರು ಸ್ವಲ್ಪ ಧರ್ಮದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ತೀವ್ರವಾದ ಆಸಕ್ತಿಯನ್ನು ಹೊಂದಿದಾಗ ಈ ತರ ದೇವಸ್ಥಾನಗಳು ಮತ್ತೊಂದು ತಮ್ಮ ಇಷ್ಟದ ದೇವರ ಜೊತೆ ಕನೆಕ್ಟ್ ಹಾಕೊಂಡು ಸನ್ಯಾಸಿಗಳಾಗ್ತಾರೆ. ವೆಲ್ ಎಜುಕೇಟೆಡ್ಸ್ಗೆ ಧರ್ಮದ ಅಮಲು ತುಂಬಿದ್ರೆ ಏನಾಗತ್ತೆ ಅಂತಂದ್ರೆ, ಭಾರತದ ಪ್ರಕಾರ ನಾವು ನೋಡಿದ್ದು ಭಾರತೀಯರು, ಹಿಂದೂಗಳು, ಅವರು ಸನ್ಯಾಸಿಗಳಾಗ್ತಾರೆ. ಬಟ್ ಇವ್ರದೆಲ್ಲ ಸಮಸ್ಯೆ ಏನು? ಇವರೆಲ್ಲ ಎಜುಕೇಟೆಡ್ಗಳು ಧರ್ಮದ ಅಮಲನ್ನು ತುಂಬಿಕೊಂಡಿದ್ರೆ ಭಯೋತ್ಪಾದಕರು ಯಾಕಾಗ್ತಾರ್ರಿ? ಒಸಾಮಾ ಬಿನ್ ಲಾಡೆನ್, ಈತನ ಶವ ಎಲ್ಲಿದೆ ಅಂತೇಳಿ ಈಗಲೂ ಗೊತ್ತಾಗಲಿಲ್ಲ. ಸಿವಿಲ್ ಇಂಜಿನಿಯರ್ ಆತ ಅಫ್ಘಾನಿಸ್ತಾನದ ಕಾಡುಗಳಲ್ಲಿ ಓಡಾಡ್ತಿರ್ಬೇಕಾದ್ರೆ ಮೊಬೈಲ್ ಸಮೇತ ಬಳಸ್ತಾ ಇರಲಿಲ್ಲ, ಒಂದು ಲೋಹ ಬಳಸ್ತಾ ಇರಲಿಲ್ಲ. ಅಷ್ಟು ತಲೆ ಇತ್ತು ಅವನಿಗೆ. ಕಂಡಿಡಿದು ಬಿಡ್ತಾರೆ ಅಂತ ಹೇಳಿ ಅಮೆರಿಕಾಗೆ 2 ವಿಮಾನ ನುಗ್ಗಿಸಿ ಟ್ವಿನ್ ಟವರ್ ಅನ್ನು ಬೀಳಿಸೋದ್ರ ಸೂತ್ರಧಾರ ಈತ, ಸಿವಿಲ್ ಇಂಜಿನಿಯರ್. ತಲೆಯಲ್ಲಿ ಧರ್ಮ ಅಂದಕ್ಕೆ. ಹಫೀಜ್ ಸಯೀದ್ ಏನು ಗೊತ್ತಲ್ಲ, ಮುದುಕ, 2 ಮಾಸ್ಟರ್ಸ್ ಡಿಗ್ರಿ, ಮತ್ತೊಬ್ಬ ಭಯೋತ್ಪಾದಕ. ಮಸೂದ್ ಅಜರ್, ನನ್ನ ಬಗ್ಗೆ ಹೇಳ್ತೀನಿ, ಇವನ ತಲೆ ನಿಜವಾಗ್ಲೂ ಬೇಕಾಗಿರೋದು ಭಾರತಕ್ಕೆ. ಇವ ಸಿಕ್ಕಾಕೊಂಡಿರ್ತಾನ್ರಿ 96 ಅಲ್ಲಿ. ಕಂದಹಾರ್ ವಿಮಾನ ಅಪಹರಣ ಮಾಡಿ ಬೇಡಿಕೆ ಇಟ್ಟು, ಆ ಸಂದರ್ಭ ಇದೆ, ಬೇರೆ ಬೇರೆ ಕತೆ ಹೇಳ್ತೀನಿ ನಾನು. ಈತನನ್ನ ಬಿಡಬೇಕಾಗಿ ಬರುತ್ತೆ. ನಂತರ ಈತನೇ ಸೂತ್ರಧಾರ ಆಗ್ತಾನೆ. ಪಾರ್ಲಿಮೆಂಟ್ ಅಟ್ಯಾಕ್ನ ಸೂತ್ರಧಾರ ಆಗ್ತಾನೆ. ಸಾಫ್ಟ್ವೇರ್ ಇಂಜಿನಿಯರ್, ಭಯೋತ್ಪಾದಕ. ರಿಯಾಜ್ ಭಟ್ಕಳ್ ಕರ್ನಾಟಕದಿಂದ ಕೇಳಿರುವಂತದ್ದು, ಎಂಜಿನಿಯರ್. ಯಾಕೂಬ್ ಮೆಮೋನ್, ಚಾರ್ಟರ್ಡ್ ಅಕೌಂಟೆಂಟ್. ಅಫ್ಜಲ್ ಗುರು, ಡಾಕ್ಟರ್, MBBS. ಖಾಲಿದ್ ಮೊಹಮ್ಮದ್, ಬ್ಯಾಚುಲರ್ ಇನ್ ಸೈನ್ಸ್, BS. ಹೇಳಿ ಈಗ, ವೆಲ್ ಎಜುಕೇಟೆಡ್ಗಳು ಧರ್ಮಾಂಧತೆ ತುಂಬಿದ್ರೆ ಹಿಂಗಾಗ್ತದೆ. ಆದ್ರೆ ಭಾರತ ದೇಶದಲ್ಲಿ ವೆಲ್ ಎಜುಕೇಟೆಡ್ಸ್ ಧರ್ಮಾಂಧತೆ ತುಂಬಿದ್ರೆ, ಆಧ್ಯಾತ್ಮದ ಕಡೆ ಒಲವು ಹೋಗಿದ್ರೆ ಅವರು ಸನ್ಯಾಸಿಗಳಾಗ್ತಾರೆ. ಅದು ಈ ಮಣ್ಣಿನ ಅಸ್ಮಿತೆ, ವಿಶೇಷ ಗುಣ. ಇನ್ನು ತಾವು